ಏನೋ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ರೈತರಿಗೆ ಹಿನ್ನಡೆಯಾಗಿದೆ. ತಮಿಳುನಾಡು ರೈತರ ಸಾಲ ಮನ್ನಾ ಆದೇಶಕ್ಕೆ ತಡೆಯನ್ನ ನೀಡಲಾಗಿದೆ. ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ತಡೆಯಾಜ್ಞೆ ನೀಡಲಾಗಿದೆ. ಏಪ್ರಿಲ್ 4ರಂದು ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡಲಾಗಿದೆ. ಸಹಕಾರಿ ಬ್ಯಾಂಕ್ಗಳ 5,482 ಕೋಟಿ ಸಾಲವನ್ನ ಮನ್ನಾ ಮಾಡಿತ್ತು ಸರ್ಕಾರ. 5 ಎಕರೆಗೂ ಮೇಲ್ಪಟ್ಟವರ ಸಾಲ ಮನ್ನಾಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಮದ್ರಾಸ್ ಹೈಕೋರ್ಟ್ ಆದೇಶದಿಂದ 1980 ಕೋಟಿ ಮತ್ತಷ್ಟು ಹೆಚ್ಚಿನ ಹೊರೆಯಾಗಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸರ್ಕಾರ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಅರ್ಜಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ಈಗ ಸ್ಟೇ ನೀಡಿದೆ. ಈ ಮೂಲಕ ಏನು 5 ಎಕರೆಗಿಂತ ಕಡಿಮೆ ಜಮೀನಿರುವ ರೈತರ ಸಹಕಾರಿ ಬ್ಯಾಂಕ್ಗಳ ಸಾಲವನ್ನು ತಮಿಳುನಾಡು ಸರ್ಕಾರ ಮನ್ನಾ ಮಾಡಿತ್ತು. ಆದರೆ ಒಂದಷ್ಟು ಜನ ಕೋರ್ಟ್ಗೆ ಮೊರೆ ಹೋಗಿದ್ರು. 5 ಎಕರೆಗಿಂತ ಜಾಸ್ತಿ ಇದ್ದವ್ರಿಗೂ ಕೂಡ ಮನ್ನಾ ಆಗಬೇಕು ಅಂತ. ಅದನ್ನ ತಮಿಳುನಾಡು ಹೈಕೋರ್ಟ್ ಮಾನ್ಯ ಮಾಡಿತ್ತು. ಅದನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಈ ರೀತಿ ಮಾಡೋದ್ರಿಂದಾಗಿ ಹೆಚ್ಚಿನ ಸಮಸ್ಯೆ ಆಗುತ್ತೆ. 1920 ಕೋಟಿಯಷ್ಟು ಹೆಚ್ಚುವರಿ ಹೊರೆಯಾಗುತ್ತೆ. ಅದರ ಜೊತೆಗೇನೆ ಇದರ ಅವಶ್ಯಕತೆ ಇಲ್ಲ, ಕೇವಲ ಕಡು ಬಡವ ರೈತರಿಗೆ ಮಾತ್ರ ಇದರ ಅವಶ್ಯಕತೆ ಇದೆ ಅಂತ ವಾದವನ್ನ ತಮಿಳುನಾಡು ಸರ್ಕಾರ ಮಂಡಿಸಿತ್ತು. ಸುಪ್ರೀಂ ಕೋರ್ಟ್ ತಮಿಳುನಾಡು ಸರ್ಕಾರದ ವಾದವನ್ನ ಎತ್ತಿ ಹಿಡಿದಿದೆ. ಹೈಕೋರ್ಟ್ ಆದೇಶವನ್ನು ರದ್ದುಪಡಿಸಲಾಗಿದೆ. ಹೀಗಾಗಿ 5 ಎಕರೆಗಿಂತ ಹೆಚ್ಚಿರುವಂತಹ ಜಮೀನನ್ನ ಹೆಚ್ಚು ಹೊಂದಿರುವಂತಹ ರೈತರಿಗೆ ಈ ಸಾಲ ಮನ್ನಾ ಅನ್ವಯ ಆಗೋದಿಲ್ಲ. ಕೇವಲ 5 ಎಕರೆಗಿಂತ ಕಮ್ಮಿ ಇರುವಂತಹ ರೈತರಿಗೆ ಮಾತ್ರ ಈ ಸಾಲ ಮನ್ನಾ ಇನ್ನು ಮುಂದೆ ಅನ್ವಯ ಆಗುತ್ತೆ.